ಹಾಯ್, ವೆಲ್ಕಮ್ ಟು ಅವರ್ ಚಾನಲ್ ಸ್ಯಾರಿ ಟೆಸಲ್ಸ್ ಬೈ ಚೈತನ್ಯ. ನಾನಿವತ್ತು ಹಾಕ್ತಿರೋ ಸ್ಯಾರಿ ಕಲರ್ ಬಂದು ಪಿಂಕು ಮತ್ತು ಗೋಲ್ಡು ಮತ್ತು ಡಾರ್ಕ್ ಗ್ರೀನ್ ಕಲರು. ನಾನಿವತ್ತು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಈ ಡಿಸೈನನ್ನು ಹಾಕೋದಕ್ಕೆ 6 ಎಳೆ ದಾರಾನ ತಗೊಂಡಿದ್ದೀನಿ. 6 ಎಳೆ ದಾರ ತಗೊಂಡು ಈ ಚಿಕ್ಕು ಬೀಡ್ಸು, ತುಂಬ ಚಿಕ್ಕು ಬೀಡ್ಸ್ನ ನಾನಿದಕ್ಕೆ ಇನ್ಸಲ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಯಾರಿಗೆ ಹಾಕೋಣ ಬನ್ನಿ. ನೋಡಿ, ಸ್ಯಾರಿ ಫ್ರಂಟ್ ಸೈಡಿಂದ ಹಾಕ್ತಿರೋದು. ಈ ನೀಡಲ್ನ ಹಾಕ್ಬಿಟ್ಟು ಮೇಲೆ ತಗೊಂಬಂದು, ಮೇಲೆ ಒಂದು ಲೂಪ್ ಆಗಿರುತ್ತೆ, ಅದರೊಳಗೆ ಹಾಸಿ ತಗೊಂಬಂದು ಲಾಕ್ ಮಾಡಬೇಕು. ಬೇಡ, 2 ಸತಿ ಲಾಕ್ ಮಾಡಿದ್ರೆ ತುಂಬ ಸೆಕ್ಯೂರ್ ಆಗಿರುತ್ತೆ. ಸೊ ಹಾಗಾಗಿ ನಾನು 2 ಸತಿ ಲಾಕ್ ಮಾಡ್ಕೊತಿದ್ದೀನಿ. 2 ಸತಿ ಲಾಕ್ ಆಗಿದೆ. ಈಗ 1 2 3 4 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. 4 ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಮತ್ತೆ 4 ಚೈನ್ಸ್, 1 2 3 4 ಮತ್ತೆ 4 ಚೈನ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 4 ಚೈನ್ಸ್ದು 2 ಸತಿ ಮಾಡ್ಕೊಂಡಾದ್ಮೇಲೆ ಒಂದು ಬಿಗ್ ಸೈಜ್ ಬೀರನ್ನ ಇನ್ಸಲ್ಟ್ ಮಾಡ್ಕೊತಾ ಇದ್ದೀನಿ. ಬಿಗ್ ಸೈಜ್ ಬೀಡನ್ನ ಇನ್ಸಲ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಅದನ್ನು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಆದಮೇಲೆ ಈಗ 5 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ಸ್ನ ಹಾಕ್ಕೊಂಡು ಈಗ ಸ್ಯಾರಿನ ಟರ್ನ್ ಮಾಡ್ಕೊಬೇಕು. ಸ್ಯಾರಿನ ಟರ್ನ್ ಮಾಡಿಕೊಂಡು ಈ 4 ಚೈನ್ ಹಾಕಿದ್ವಲ್ಲ, ಅಲ್ಲೊಂದು ಹೋಲ್ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನೀಡಲ್ನ ಹಾಕ್ಬಿಟ್ಟು ಮೇಲೆ ದಾರ ತಗೊಂಬಂದು ಇಲ್ಲಿ 2 ಲೂಪ್ಸ್ ಇರುತ್ತೆ, ಅದನ್ನು ಒಂದು ಮಾಡಬೇಕು. ಅದಾದಮೇಲೆ 2 ಚೈನ್ಸ್, 1 2 ಚೈನ್ಸ್ನ ಹಾಕ್ಕೊಂಬಿಟ್ಟು ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಈಗ ಮಾಮೂಲಿ ಸ್ಯಾರಿ ಫ್ರಂಟ್ ಸೈಡ್ ಬಂತು. ಈಗ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ 5 ಚೈನ್ ಹಾಕಿದ್ವಲ್ಲ ಅದರಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು. ನೋಡಿ, ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಇಲ್ಲಿ 3 ಲೂಪ್ ಆಯಿತು. ಅದರಲ್ಲಿ ಮೊದಲೆರಡನ್ನ ಒಂದು ಮಾಡ್ಕೊಂಡು ಮತ್ತೆರಡು, ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ 5 ಚೈನ್ ಒಳಗಡೆ ಹೋಗಿ 3 ಲೂಪ್ಸ್ ಆಗುತ್ತೆ. ಅದರಲ್ಲಿ ಫಸ್ಟ್ ಎರಡನ್ನು ಒಂದು ಮಾಡ್ಕೊಬೇಕು. ಹೀಗೆ ಫುಲ್ಲು ಕಂಟಿನ್ಯೂ ಮಾಡಿ ಫುಲ್ ಇದು ಕಂಪ್ಲೀಟ್ ಆಗೋವರೆಗೂ. ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಚ್ ಆಗಿರೋದ್ರಿಂದ ಸ್ವಲ್ಪ ಟೈಟಾಗಿ ಹಾಕ್ಕೋಬೇಕು. ತುಂಬ ಲೂಸ್ ಆದರೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನಾನು ಸ್ವಲ್ಪ ಟೈಟಾಗಿ ಹಾಕ್ಕೊತಾ ಇದ್ದೀನಿ. ಇದು ಕಂಪ್ಲೀಟ್ ಆಗೋವರೆಗೂ ಕೂಡ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಬೇಕು. ಡಬಲ್ ಕ್ರೋಶಗಳನ್ನ ಫುಲ್ ಕಂಪ್ಲೀಟ್ ಆಗಬೇಕು. ಅದು ನೋಡಿ, ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಸ್ಯಾರಿಗೆ ಲಾಕ್ ಮಾಡೋಣ. ಲಾಕ್ ಆಯಿತು. ಲಾಕ್ ಆದಮೇಲೆ ಈಗ ಸ್ಯಾರಿನ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಈಗ ನಾವು ನೋಡಿ ಕಂಬಗಳನ್ನ ಹಾಕಿದ್ವಲ್ಲ, ಅಲ್ಲಿ ಹೋಲ್ ಗ್ಯಾಪ್ಸ್ ಇರುತ್ತೆ.
ಫಸ್ಟ್ನೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಫಸ್ಟ್ನೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನೋಡಿ, ಚಿಕ್ಕ ಸೈಜ್ ಬೀಡ್ಸ್, ತುಂಬ ಚಿಕ್ಕ ಸೈಜ್ ಬೀಡ್ಸ್ನ ಈ ರೀತಿ ನೀಡಲ್ಗೆ ಹಾಕ್ಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶ ಪಕ್ಕದಲ್ಲೇ, ಅದ್ರ ಪಕ್ಕದಲ್ಲೇ ಒಂದು ಹೋಲ್ ಗ್ಯಾಪ್ ಇರುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಹಾಕ್ಬೇಕಾದ್ರೆ. ಫಸ್ಟ್ ಹೋಲ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಬೀಡ್ಸ್ ಹಾಕಬೇಡಿ, ಹಂಗೆ ಇನ್ನೊಂದು ಸಿಂಗಲ್ ಕ್ರೋಶ, ಮತ್ತೆ ಬೀಡ್ಸ್ ಹಾಕಬಾರ್ದು, ಮತ್ತೊಂದು ಸಿಂಗಲ್ ಕ್ರೋಶ. ಟೋಟಲ್ ಒಂದು ಬೀಡು 2 ಸಿಂಗಲ್ ಕ್ರೋಶ, ಒಂದು ಬೀಡಾಗಿ 2 ಸಿಂಗಲ್ ಕ್ರೋಶ ಆಯಿತು. ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಅದ್ರ ಪಕ್ಕದಲ್ಲೇ ಇರೋ ಸಿಂಗಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ. ಮತ್ತು ಈಗ ಅದ್ರ ಪಕ್ಕದಲ್ಲೇ ಬೀಡ್ ಇಲ್ಲದೇ ಒಂದು ಸಿಂಗಲ್ ಕ್ರೋಶ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ, ಒಂದು ಬೀಡು, 2 ಸಿಂಗಲ್ ಕ್ರೋಶ, ಒಂದು ಬೀಡ್, ಈ ಥರ ಮಾಡ್ಕೋಬೇಕು. ಎರಡು ಸಿಂಗಲ್ ಕ್ರೋಶ ಆಗಿದೆ. ಈಗ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ, ಅದ್ರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ಇನ್ನೊಂದು ಸಿಂಗಲ್ ಕ್ರೋಶ, ಮತ್ತೊಂದು ಸಿಂಗಲ್ ಕ್ರೋಶ. ಈಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಮತ್ತು ಬೀಡನ್ನ ಪಕ್ಕದಲ್ಲಿರೋ ಹೋಲ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಂಡು ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶ, ಇನ್ನೊಂದು ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ. ಇಲ್ಲಿ ಟೋಟಲ್ ನೋಡಿ 4 ಬೀಡ್ಸ್ ಬರಬೇಕು. 4 ಚಿಕ್ಕ ಸೈಜ್ ಬೀಡ್ಸ್ನ ಹಾಕ್ಕೊಂಡು ಮತ್ತು ಈಗ 2 ಚೈನ್ಸ್ನ ಹಾಕ್ಕೊಳ್ಳೋಣ. 2 ಚೈನ್ಸ್ನ ಹಾಕ್ಕೊಂಡು ಮಾಮೂಲಿ ಸ್ಯಾರಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಸ್ಯಾರಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮತ್ತು 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೊಂಡು ಇಲ್ಲಿ 2 ಚೈನ್ಸ್ನ ಹಾಕ್ಕೊಂಡಿದ್ವಲ್ಲ ಫಸ್ಟ್ಗೆ, ಆ 2 ಚೈನ್ಸಲ್ಲಿ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಆಯಿತು. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶನ ಹಾಕ್ಕೊಂಡು ಅದರಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಆವಾಗಲೇ ಪೋಣಿಸ್ಕೊಂಡಿದ್ವಲ್ಲ ದಾರಕ್ಕೆ, ಅದರಲ್ಲಿ ಒಂದು ಬೀಡನ್ನ ಈಗ ಜಾಯಿನ್ ಮಾಡ್ಕೋಬೇಕು. ಯಾವ ಥರ ಜಾಯಿನ್ ಮಾಡ್ಕೊಳ್ಳೋದಂದರೆ, ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೊಂಡು ಈ ಹೋಲ್ ಗ್ಯಾಪ್ ಇತ್ತಲ್ಲ, ಸೂಜಿ ಮೇಲೆ ಒಂದು ಸತಿ ಈ ಬೀಡ್ಸ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೊಂಡು ಈ ಹೋಲ್ ಗ್ಯಾಪ್ ಇತ್ತಲ್ಲ, ಹೋಲ್ ಗ್ಯಾಪಲ್ಲಿ ಹೋಗಿ ಈಗ ಬೀಡ್ಸ್ನ ಮೇಲ್ ಮಾಡ್ಕೋಬೇಕು. ಮೇಲ್ ಮಾಡಿಸ್ಕೊಂಡು ಫಸ್ಟ್ 2ಕ್ಕೆ 1 ಮತ್ತು 2ಕ್ಕೆ 1, ಈಗ ಮತ್ತೆ 2 ಡಬಲ್ ಕ್ರೋಶೆಗಳು. ಬೀಡ್ಸ್ ಆದಮೇಲೆ 2 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಬೇಕು. ಬೀಡ್ಸ್ ಆದಮೇಲೆ 2 ಡಬಲ್ ಕ್ರೋಶೆ ಆದಮೇಲೆ ಈ ಬೀಡ್ಸು ಮುಂಚೆ ಆ್ಯಡ್ ಮಾಡಿದ್ವಲ್ಲ, ಈ ಬೀಡ್ಸ್ ಮುಂದೆ ಒಂದು ಸಿಂಗಲ್ ಕ್ರೋಶ ಇರುತ್ತೆ. ಆ ಸಿಂಗಲ್ ಕ್ರೋಶಗೆ ಒಂದು ಲಾಕ್, ಸಿಂಗಲ್ ಕ್ರೋಶಗೆ ಒಂದು ಲಾಕ್ ಮಾಡಿ ನೆಕ್ಸ್ಟು 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೊಂಡು ಹೋಲ್ ಗ್ಯಾಪಲ್ಲಿ ಹೋಗಿ 2ಕ್ಕೆ 1 ಮತ್ತು 2ಕ್ಕೆ 1. ಈಗ ಬೀಡ್ಸ್ನ ಜಾಯಿನ್ ಮಾಡ್ಕೊಳ್ಳೋಣ. ಬೀಡ್ಸ್ ಜಾಯಿನ್ ಮಾಡಿಕೊಂಡು ಬೀಡ್ಸ್ನ ಮೇಲ್ ಮಾಡಿಕೊಂಡು ಫಸ್ಟ್ 2ಕ್ಕೆ 1 ಮತ್ತು 2ಕ್ಕೆ 1. ಎರಡಕ್ಕೆ 1 ಹಾಕ್ಕೊಂಡು ಮತ್ತೆ ಅದೇ ಹೋಲ್ ಗ್ಯಾಪ್ಗೆ 2 ಸೂಜಿ
ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು ಮತ್ತೆ 2 ಡಬಲ್ ಕ್ರೋಶೆಗಳನ್ನ ಮಾಡಿಕೊಂಡು ಮಾಮೂಲಿ ಯಾವಾಗ ಹೆಂಗೆ ಇದು ಮಾಡಿಕೊಂಡು ಹಂಗೆ ಈ ಬೀಡ್ಸ್ ಮುಂದೆ ಇರೋವಂಥ ಹೋಲ್ ಗ್ಯಾಪ್ಗೆ ಹೋಗಿ ಲಾಕ್ನ ಮಾಡ್ಕೋಬೇಕಾಗುತ್ತೆ. ಮತ್ತು 2 ಚೈನ್ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು ಹೋಲ್ ಗ್ಯಾಪಲ್ಲಿ ಹೋಗಿ ಮೊದಲಿನ 2 ಆಮೇಲೆ 2 ಒಂದು ಮಾಡ್ಕೊಳ್ಳಿ. ಮತ್ತು ಬೀಡ್ಸ್ನ ಈ ಕಡೆ ಎಳ್ಕೊಂಬಿಟ್ಟು ಸೂಜಿ ಮೇಲೆ ದಾರ ತಗೊಂಡು ಬೀಡ್ಸ್ನ ಮೇಲೆ ಬರೋ ಥರ ಮಾಡಿಕೊಂಡು ಫಸ್ಟ್ನೇದು 2ಕ್ಕೆ ಮತ್ತೆ 2ಕ್ಕೆ ಮತ್ತು ಇಲ್ಲಿ 2 ಸಿಂಗಲ್ ಡಬಲ್ ಕ್ರೋಶೆಗಳನ್ನ 2 ಮಾಡ್ಕೊಳ್ಳೋಣ. 2 ಡಬಲ್ ಕ್ರೋಶೆಗಳು ಆದಮೇಲೆ ಮಾಮೂಲಿ ಬೀಡ್ ಮುಂದೆ ಇರೋವಂಥ ಹೋಲ್ ಗ್ಯಾಪ್ಗೆ 1 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆಯಿತು. ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಮತ್ತೆ 2 ಚೈನ್ಸ್ನ ಹಾಕಿ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು ಹೋಲ್ ಗ್ಯಾಪಲ್ಲಿ ಹೋಗಿ ಮೊದಲನೇ 2 ದಾರ ಒಂದು ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತು ಬೀಡ್ಸ್ನ ಜಾಯಿನ್ ಮಾಡಿಕೊಂಡು ಮೊದಲನೇ 2 ದಾರ ಮತ್ತೆ 2 ದಾರ ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೊಂಡು ಮತ್ತು ಮೊದಲನೇ ಇದಕ್ಕೆ ಹಾಕ್ಕೊಳ್ಳಿ. ಇಲ್ಲಿ 2 ಡಬಲ್ ಕ್ರೋಶೆಗಳನ್ನ ಮಾಡಿಕೊಂಡು ಮತ್ತು ಬೀಡ್ಸ್ ಇತ್ತಲ್ಲ ಬೀಡ್ಸ್ ಮುಂದೆ ಇರೋವಂಥ ಹೋಲ್ ಗ್ಯಾಪ್ಗೆ ಬಂದು 1 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಸ್ವಲ್ಪ ಕತ್ಲಿದೆ ಹಾಗಾಗಿ ತುಂಬ ಕ್ಲಿಯರಾಗಿ ಕಾಣಿಸ್ತಿಲ್ಲ. ನಾನು ನೈಟ್ ಟೈಮ್ ಹಾಕ್ತಿರೋದು ಈ ಒಂದು ಡಿಸೈನ್ನ, ಸೊ ಹಾಗಾಗಿ ನಿಮ್ಗೆ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಅಂತ ಅಂದ್ಕೊತೀನಿ. ಬೆಳಿಗ್ಗೆ ನಾನು ಇನ್ನೊಂದು ಸತಿ ತೋರಿಸ್ತೀನಿ. ಮತ್ತು ಇದನ್ನು ನೀಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಬಂದಿದೆ. ಅದು ನೀಟಾಗಿ ಕಾಣಿಸ್ತಿಲ್ಲ, ಬಟ್ ನಾನು ಬೆಳಿಗ್ಗೆ ಇನ್ನೊಂದು ಸತಿ ಇದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 4 ಚೈನ್ನ 2 ಸತಿ ಮಾಡ್ಕೊಂಡಿದ್ದೀನಿ. 2 ಸತಿ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಬಿಗ್ ಸೈಜ್ ಬೀಡನ್ನ ಅಲ್ಲಿಗೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬಿಗ್ ಸೈಜ್ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಆದಮೇಲೆ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಆದಮೇಲೆ ಲಾಕ್ ಹಾಕಿದ್ವಿ. ನೋಡಿ ಇಲ್ಲಿ 4 ಚೈನ್ಸ್ ಹಾಕಿರೋದು 2 ಸತಿ ಮಾಡಿ 4 ಚೈನ್ಸ್ನ 2 ಸತಿ ಮಾಡಿ ನೆಕ್ಸ್ಟ್ ಒಂದು ಬೀಡನ್ನ ಹಾಕ್ಕೊಂಡು ಈಗ 5 ಚೈನ್ಸ್ 1 2 3 4 5 ಚೈನ್ಸ್ನ ಹಾಕ್ಕೊಂಡು ನೆಕ್ಸ್ಟ್ ಈಗ ಬಟ್ಟೆನ ಟರ್ನ್ ಮಾಡ್ಕೊಂಡು ಈ ಬೀಡ್ ಹಿಂದೆ ಕಡೆ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ಹೋಲ್ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಹೋಗಿ ದಾರನ ಅವೆರಡರಲ್ಲಿ ತರಬೇಕು. ನೆಕ್ಸ್ಟ್ ಇವಾಗ ಬಟ್ಟೆನ ಟರ್ನ್ ಮಾಡ್ಕೊಂಡು ಮಾಮೂಲಿ ಫ್ರಂಟ್ ಸೈಡ್ ಆಯಿತು. ಇವಾಗ 2 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ನೆಕ್ಸ್ಟ್ ಸೂಜಿ ಮೇಲೆ ಒಂದ್ಸತಿ ದಾರ ಸುತ್ಕೊಂಡು ಆ 5 ಚೈನ್ ಇತ್ತಲ್ಲ 5 ಚೈನ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು. 3 ದಾರ ಆಗುತ್ತೆ. 3ರಲ್ಲಿ ಮೊದಲನೇ 2ನ್ನ ಒಂದು ಮಾಡ್ಕೊಳ್ಳೋದು. ಹೀಗೆ ಫಸ್ಟ್ 2 ಚೈನ್ಸ್ನ ಒಂದು ಮಾಡ್ಕೊಂಡು ಮತ್ತೆ 2 ಚೈನ್ಸ್ನ ಒಂದು ಮಾಡ್ಕೊಳ್ಳೋದು. ಸೇಮ್ ಹಿಂಗೆ ಕಂಪ್ಲೀಟ್ ಆಗೋ ಥರ ಮಾಡಬೇಕು. ಸೂಜಿ ಮೇಲೆ ಒಂದ್ಸತಿ ದಾರ ಸುತ್ಕೊಂಡು 3 ಲೂಪ್ಸ್ ಆಗುತ್ತೆ. ಮೊದಲನೇ 2ನ್ನ ಒಂದು ಮಾಡ್ಕೊಬೇಕು, ಮತ್ತೆ 2ನ್ನ ಒಂದು ಮಾಡ್ಕೊಬೇಕು. ಹಾಗೆ 5 ಚೈನ್ ಕಂಪ್ಲೀಟ್ ಆಗೋವರೆಗೂ ಎಷ್ಟು ಕಂಬಗಳು ಬರುತ್ತೋ ಅಷ್ಟು ಕಂಬಗಳನ್ನ ಹಾಕ್ಕೊಳ್ಳೋಣ. ರಾತ್ರಿ ವಿಡಿಯೋನಲ್ಲಿ ನೀಟಾಗಿ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ನಾನು ಮತ್ತೆ ನೈಟೇ ಹಾಕಿಟ್ಟಿದ್ದೆ. ಇದೊಂದು ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೊಂದು ಉಳಿಸ್ಕೊಂಡಿದ್ದೆ. ಸೊ ಹಾಗಾಗಿ ಹಾಕ್ತಾಯಿದ್ದೀನಿ. ಯಾರು ಬೇಜಾರು ಮಾಡ್ಕೊಬೇಡ್ರಿ. ನೋಡಿ ಕಂಪ್ಲೀಟ್ ಆಗ್ತಾ ಬಂತು. ಒಂದು 2 ಕಂಬಗಳನ್ನ
ಹಾಕ್ಕೊಳ್ಳೋಣ. ಥರ ಹಿಂದೆ ಸರ್ಕಿಸ್ಕೊಳ್ಳೋಣ. ಸ್ವಲ್ಪ ಒತ್ತೊತ್ತಾಗಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಕಂಪ್ಲೀಟ್ ಆಯಿತು, ಸಾಕು. ನೋಡಿ ಹೇಗೆ ಬಂದಿದೆ ಅಂತ. ಈಗ ಇದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಂಬಿಡೋಣ. ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಡಿಸೈನ್ನ ಟರ್ನ್ ಮಾಡ್ಕೊಂಡು ಡಿಸೈನ್ ಟರ್ನ್ ಮಾಡಿದ್ಮೇಲೆ ಈ ಕಂಬಗಳ್ನ ಹಾಕಿದ್ವಲ್ಲ, ಅಲ್ಲಿ ಒಂದೊಂದು ಹೋಲ್ ಗ್ಯಾಪ್ಸ್ ಇರುತ್ತೆ. ಈಗ ಫಸ್ಟ್ನೇ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ಚಿಕ್ಕ ಸೈಜ್ ಬೀಡ್ಸ್, ತುಂಬ ಚಿಕ್ಕ ಸೈಜ್ ಬೀಡ್ಸ್ನ ಈಗ ನಾವು ಇನ್ಸರ್ಟ್ ಮಾಡಬೇಕು. ನಾನು ಈ ಡಿಸೈನ್ ಇದಕ್ಕೆ 4 ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ. ಫಸ್ಟ್ ಒಂದು ಸಿಂಗಲ್ ಕ್ರೋಶೆ, ಒಂದು ಬೀಡನ್ನ ಇನ್ಸರ್ಟ್ ಮಾಡಿ, ಈಗ ಒಂದು ಬೀಡ್ ಲಾಕ್ ಮಾಡಿದೆ. ಈಗ ನೆಕ್ಸ್ಟ್ ಬೀಡ್ ಪಕ್ಕ ಇರೋ ಹೋಲ್ ಗ್ಯಾಪಲ್ಲಿ ಹೋಗಿ ಒಂದು ಲಾಕ್ ಮಾಡಿದ್ದೀನಿ. ನೆಕ್ಸ್ಟ್ ಬೀಡ್ ಇಲ್ಲದೇ 2 ಸಿಂಗಲ್ ಕ್ರೋಶೆ, 1 2 ಒಂದೊಂದು ಹೋಲ್ಸಿಗೆ ಒಂದೊಂದು ಸಿಂಗಲ್ ಕ್ರೋಶೆಗಳನ್ನ ಮಾಡಿ, ಒಂದು ಬೀಡ್ 2 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಬೀಡ್ ಮುಂದೆ ಇರೋ ಹೋಲ್ ಗ್ಯಾಪಲ್ಲಿ ಹೋಗಿ ಈಗ ಬೀಡನ್ನ ಲಾಕ್ ಮಾಡ್ಕೊಂಡ್ವಿ. ನೆಕ್ಸ್ಟು ಅದ್ರ ಪಕ್ಕ ಇರೋ ಹೋಲ್ ಗ್ಯಾಪಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕದಲ್ಲಿರೋ ಹೋಲ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ನೋಡಿ 2 ಸಿಂಗಲ್ ಕ್ರೋಶೆ ಆಯಿತು. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬೀಡ್ ಲಾಕ್, ನೆಕ್ಸ್ಟ್ ಅದ್ರ ಮುಂದೆ ಇರೋ ಒಂದು ಇದಕ್ಕೆ ಸಿಂಗಲ್ ಕ್ರೋಶೆ, ಮತ್ತೆ ಒಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಆಯಿತು. ನೆಕ್ಸ್ಟ್ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬೀಡ್ ಮುಂದ್ಗಡೆ ಇರೋ ಒಂದು ಹೋಲ್ ಗ್ಯಾಪಲ್ಲಿ ಹೋಗಿ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದ್ರ ಮುಂದ್ಗಡೆ ಇರೋ ಒಂದು ಹೋಲ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ, ಮತ್ತು ಅದ್ರ ಮುಂದ್ಗಡೆ ಇರೋ ಹೋಲ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ಹೀಗೆ ನೋಡಿ ಒಂದು ಬೀಡು 2 ಸಿಂಗಲ್ ಕ್ರೋಶೆ, ಇದೇ ಥರ ಕಂಟಿನ್ಯೂ ಮಾಡಿ ಮತ್ತು 2 ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಡಿಸೈನ್ನ ಟರ್ನ್ ಮಾಡಿಕೊಂಡು ಈಗ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು, ಆವಾಗಲೇ ಸಿಂಗಲ್ ಕ್ರೋಶೆ ಮಾಡ್ಕೊಬಂದ್ವಲ್ಲ, ಈ 2ನೇ ಸಿಂಗಲ್ ಕ್ರೋಶೆದು ಗ್ಯಾಪ್ ಇರುತ್ತಲ್ಲ, ಆ 2ನೇ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಹೋಗಿ ದಾರ ಮೇಲೆ ತಗೊಂಬಂದರೆ 3 ದಾರ ಆಗುತ್ತೆ. ಸೊ ಫಸ್ಟ್ 2ನ್ನ ಒಂದು ಮಾಡ್ಕೊಳ್ಳೋದು, ಮತ್ತೆರಡನ್ನ ಒಂದು ಮಾಡ್ಕೊಳ್ಳೋದು. ಈಗ ಅಲ್ಲಿ ಒಂದು ಕಂಬ ಆಯಿತು, 2 ಚೈನ್ ಹಾಕಿದ್ದು ಒಂದು ಕಂಬ ಆಯಿತು. ನೆಕ್ಸ್ಟು 2 ಚೈನ್ ಹಾಕಿದ್ದು ಒಂದು ಕಂಬ ಆಯಿತು. ನೆಕ್ಸ್ಟು ನಾವು ಒಂದು ಕಂಬ ಮಾಡಿದ್ವಲ್ಲ, ಅದು ಟೋಟಲ್ 2 ಕಂಬ ಆಯಿತು. 2 ಕಂಬ ಆದಮೇಲೆ ಒಂದು ಬೀಡನ್ನ ದಾರಕ್ಕೆ ಏರಿಸ್ಕೊಂಡಿದ್ವಲ್ಲ, ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಅದೇ ಹೋಲ್ ಗ್ಯಾಪಲ್ಲಿ ಮೇಲೆ ಬಂದು ಬೀಡ್ ಹಿಂದೆಗಡೆ ಇರುತ್ತೆ ಅದನ್ನು ಫ್ರಂಟಿಗೆ ಬರೋಂಗೆ ಮಾಡಿಕೊಂಡು 3 ಲೂಪ್ಸ್ ಆಗಿರುತ್ತೆ, 2ಕ್ಕೊಂದು ಮತ್ತೆರಡಕ್ಕೊಂದು ಸೇಮ್. ಈಗ ಬೀಡ್ ಇನ್ಸರ್ಟ್ ಮಾಡೋಂಗಿಲ್ಲ, ಒಂದು ಬೀಡ್ ಮಾತ್ರ ಇನ್ಸರ್ಟ್ ಮಾಡಬೇಕು. ಸೇಮ್ ಇದು ಪೆಟಲ್ ಥರ, ಬಟ್ ನಾನು ಬೀಡ್ ಇನ್ಸರ್ಟ್ ಮಾಡಿದ್ದೀನಿ ಅಷ್ಟೇ. ಪೆಟಲ್ನ ನಾವು ಹೆಂಗೆ ಫಾರ್ಮೇಷನ್ ಮಾಡ್ತೀವೋ ಅದೇ ಥರ ಮಾಡಬೇಕು. ಈಗ ಬೀಡ್ ಆದಮೇಲೆ 2 ಸತಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆಗಳ್ನ ಮಾಡಿಕೊಂಡು, ನೆಕ್ಸ್ಟ್ ಈಗ ಇಲ್ಲೊಂದು ಬೀಡ್ ಇರುತ್ತಲ್ಲ, ಬೀಡ್ ಮುಂದೆ ಇರೋ ಒಂದು ಸಿಂಗಲ್ ಕ್ರೋಶೆಗೆ, ಆವಾಗಲೇ ಸಿಂಗಲ್ ಕ್ರೋಶೆಗಳು ಮಾಡ್ಕೊಂಡಿದ್ವಲ್ಲ, ಬೀಡ್ ಮುಂದೆ ಇರೋ ಹೋಲ್ ಗ್ಯಾಪಲ್ಲಿ ಹೋಗಿ ಈ ಜಾಯಿನ್ ಮಾಡಬೇಕು, ಸಿಂಗಲ್ ಕ್ರೋಶನ್ ಮಾಡಬೇಕು. ನೆಕ್ಸ್ಟ್ ಈಗ 2 ಚೈನ್ಸ್ನ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಅದೇ ಹೋಲ್ ಗ್ಯಾಪಲ್ಲಿ ದಾರ ತಗೊಂಬಂದು 3 ಲೂಪ್ಸ್ ಆಗುತ್ತೆ. ಮೊದಲನೇ 2 ಮತ್ತೆರಡನ್ನ ಒಂದು ಮಾಡಬೇಕು. ನೆಕ್ಸ್ಟ್ ಈಗ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಹೋಲ್ ಗ್ಯಾಪಲ್ಲಿ ಮತ್ತೆ ಮೇಲೆ ಬೀಡನ್ನ ಮೇಲೆ ಮಾಡ್ಕೋಬೇಕು. ಈಗ ಒಂದು ಸಿಂಗಲ್ ಕ್ರೋಶೆ ಬೀಡ್ ಆಯಿತು. ನೆಕ್ಸ್ಟ್ ಈಗ 2 ಸತಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆಗಳ್ನ ಮಾಡ್ಕೋಬೇಕಾಗುತ್ತೆ. 1 ಸತಿ ಆಯಿತು, 1 ಸತಿ, ಇದು 2ನೇ ಸತಿ ಆಯಿತು. 2 ಸತಿ ಆದಮೇಲೆ ಬೀಡ್ ಮುಂದೆಗಡೆ ಒಂದು ಹೋಲ್ ಗ್ಯಾಪ್ ಇರುತ್ತಲ್ಲ, ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಅದು ಅಲ್ಲೋಗಿ ಲಾಕ್ ಮಾಡಬೇಕು. ಈಗ ಲಾಕ್ ಆಯಿತು.
ಲಾಕ್ ಆದಮೇಲೆ 1 2 ಚೈನ್ಸ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು ಅದೇ ಹೋಲ್ ಗ್ಯಾಪಲ್ಲಿ ಹೋಗಿ 3 ಲೂಪ್ಸ್ ಆಗುತ್ತೆ. ಮೊದಲೆರಡು ಮತ್ತೆರಡನ್ನು ಒಂದು ಮಾಡ್ಕೊಳ್ಳಿ. ಮತ್ತು ಈಗ ಒಂದು ಬೀಡನ್ನ ಇನ್ಸಲ್ಟ್ ಮಾಡಿ ಅದೇ ಹೋಲ್ ಗ್ಯಾಪಲ್ಲಿ ಹೋಗಿ ನೆಕ್ಸ್ಟು ಈಗ ಬೀಡನ್ನ ಮೇಲೆ ಮಾಡಿಕೊಂಡು ನೆಕ್ಸ್ಟು ಫಸ್ಟ್ನೇ 2 ಲೂಪ್ಸು ನೆಕ್ಸ್ಟ್ 2 ಲೂಪ್ಸ್ ಇದೇ ಥರ ಇನ್ನೂ 2 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಣ. 2 ಡಬಲ್ ಕ್ರೋಶೆಗಳು ಆಯಿತು. ನೆಕ್ಸ್ಟ್ ಈಗ ಬೀಡ್ ಮುಂದೆ ಇರೋ ಹೋಲ್ ಗ್ಯಾಪಿಗೆ ಹೋಗಿ ನಾವು ಲಾಕ್ ಮಾಡ್ಕೊತೀವಿ. ನೆಕ್ಸ್ಟು 2 ಚೈನ್ನ ಹಾಕಿ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು ಅದೇ ಹೋಲ್ ಗ್ಯಾಪಲ್ಲಿ ಹೋಗಿ 3 ಲೂಪ್ಸ್ ಆಗುತ್ತೆ. 2 ಮತ್ತೆರಡನ್ನು ಒಂದು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನೋಡಿ ನೆಕ್ಸ್ಟು 2 ಚೈನು ಮತ್ತು ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಇನ್ನೊಂದು ಸತಿ ಸೂಜಿ ಮೇಲೆ ದಾರ ಸುತ್ಕೊಂಡು ಒಂದು ಬೀಡ್ಸ್ನ ಜಾಯಿನ್ ಮಾಡ್ಕೊಂಡು ಬೀಡ್ಸ್ನ ಮೇಲೆ ಮಾಡಿಕೊಂಡು ಮತ್ತೆ ಲಾಕ್ ಮಾಡೋದು. ನೆಕ್ಸ್ಟ್ 2 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಳೋಣ. ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು 3 ಲೂಪ್ಸ್ ಆಗುತ್ತೆ. ಅದರಲ್ಲಿ ಫಸ್ಟ್ನ 2 ಮತ್ತೆರಡನ್ನು ಒಂದು ಮಾಡ್ಕೊಳ್ಳೋಣ. ಹಾಗೆ ಈಗ ಕೊನೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಆ ಸಿಂಗಲ್ ಕ್ರೋಶೆ ಹೋಲ್ ಗ್ಯಾಪಲ್ಲಿ ಹೋಗಿ ಇದನ್ನು ಲಾಕ್ ಮಾಡಿ ಮತ್ತೆ ಈಗ ಸ್ಟ್ರೈಟಾಗಿ ಹಿಡ್ಕೊಂಡು ನೋಡಿ ಡಿಸೈನ್ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಡಿಸೈನ್ ಇದು. ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಮಾಡಿ 1 2 3 4 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 4 ಚೈನ್ಸ್ 1 2 3 4 ಮತ್ತೆ 4 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಇದು ಎಂಡಿಂಗಲ್ಲಿ ಒಂದು 2-3 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ಸ್ಯಾರಿಗೆ. ನೋಡಿ 1 ಸೆಕ್ಯೂರಾಗಿರಲಿ ಅಂತ 3 4 ಸಿಂಗಲ್ ಕ್ರೋಶೆಗಳನ್ನ ಮಾಡಿಕೊಂಡು ನೆಕ್ಸ್ಟು 1 2 3 4 ಚೈನ್ಸ್ನ ಹಾಕ್ಕೊಂಡು ಹಿಂಗೆ ಸೂಜಿ ಮೇಲೆ ಎತ್ಬಿಟ್ಟು ಹಿಂಗೆ ದಾರನ ಮೇಲೆ ತಗೋಬೇಕು. ಮೇಲೆ ತಗೊಂಡು ಇದನ್ನು ಟ್ರಿಮ್ ಮಾಡಿಬಿಟ್ಟು ಈಗ ಇದನ್ನು ಎಳ್ಕೊಂಡು ನೆಕ್ಸ್ಟ್ ಇದನ್ನು ಟೈಟ್ ಮಾಡಿಕೊಂಡು ನೋಡಿ ಈಗ ಹಿಂದೆಗಡೆಗೆ ಸ್ವಲ್ಪ ಗಮ್ ಹಾಕ್ಬಿಟ್ಟು ಉಳಿದಿರೋದನ್ನು ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಅಂಟಿಸ್ಕೊಂಬಿಡೋಣ. ಅಂಟಿಸ್ಕೊಂಡಾದ್ಮೇಲೆ ನೋಡಿ ಡಿಸೈನ್ ಈಗ ಬಂದಿದೆ. ನಾನು ಈಗ ಕುಚ್ಚು ಕಟ್ಟೋದು ಕೂಡ ಕುಚ್ಚು ಕಟ್ತೀನಿ. ಕುಚ್ಚನ್ನ ನಾನು ಯಾವ ಥರ ಕಟ್ತೀನಿ ಅಂತಂದರೆ ನೋಡಿ ಈ ಥರ 60 ಎಳೆ ದಾರನ ನಾನಿಲ್ಲಿ ದಬ್ಳಕ್ಕೆ ಹಾಕ್ಕೊಂಡಿದ್ದೀನಿ. 60 ಟೋಟಲ್ 120 ಎಳೆ ದಾರ ಆಗುತ್ತೆ. ಕುಚ್ಚು ಕಟ್ಟೋದು ಯಾವ ರೀತಿ ಅಂತ ಹೇಳ್ತೀನಿ ಬನ್ನಿ. ಜರಿ ಥ್ರೆಡ್ನು ಕೂಡ ಹಿಂಗೆ ಸೂಜಿಗೆ ಪೋಣಿಸ್ಬಿಟ್ಟು ಇದಕ್ಕೆ ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಕುಚ್ಚು ಕಟ್ಟೋದು ಈ 4 ಚೈನ್ಸ್ ಇರುತ್ತಲ್ಲ ಡಿಸೈನ್ ಪಕ್ಕ ಅದರಲ್ಲಿ ಹಿಂಗೆ ದಬ್ಳ ಹಾಕ್ಬಿಟ್ಟು ಹಿಂಗೆ ನೀಟಾಗಿ ಅದನ್ನು ಒಂದು ಸಮಕ್ಕಿದು ಮಾಡ್ಕೋಬೇಕು. ಒಂದು ಸಮಕ್ಕೆ ಹಾಕ್ಕೊಂಡ್ಮೇಲೆ ಈಗ ಸೆಂಟ್ರಲ್ಲಿ ಸೂಜಿನ ತಗೊಂಡೋಗಿ ಈ ಕಡೆಯಿಂದ
ಒಂದು 3 ಸತಿ ಗಂಟು ಹಾಕ್ಕೋಬೇಕು, ಬಿಚ್ಕೊಂಡ್ಬಿಡುತ್ತೆ ಇಲ್ಲಾಂದರೆ. ನೋಡಿ ಈ ರೀತಿ ಒಂದು 3 ಗಂಟನ್ನು ಹಾಕ್ಕೊತಾ ಇದ್ದೀನಿ. 1 2 3 ಗಂಟನ್ನು ಹಾಕ್ಕೊಂಡು ಮೇಲ್ಗಡೆಯಿಂದ ಸೂಜಿನ ಕೆಳಗಡೆ ತೊಗೊಂಬರ್ಬೇಕು, ಫ್ರಂಟ್ ಸೈಡಲ್ಲೇನ. ನೆಕ್ಸ್ಟ್ ಹಿಂಗೆ ಬಿಗಿಯಾಗಿ ಎಳ್ಕೊಂಡು ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀಟಾಗೆಲ್ಲ ಸ್ಟ್ರೈಟ್ ಮಾಡಿಕೊಂಡು ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಕಟ್ ಮಾಡಿಕೊಂಡು ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಈ ಥರ ಜರಿ ಥ್ರೆಡ್ನ ಗಂಟು ಹಾಕ್ಕೊಂಬಿಡ್ಬೇಕು. ಒಂದು ಗಂಟು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಳಿದಿರೋನ್ನ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ದಬ್ಳಕ್ಕೆ ಹಾಕ್ಕೊಂಡಿದ್ವಲ್ಲ ಈ ಥ್ರೆಡ್ನ, ಈ 5 ಚೈನ್ಸ್ ಏನು ನಾವು ಫಸ್ಟ್ 5 ಚೈನ್ಸ್ ಹಾಕಿರ್ತೀವಿ, ಆ 5 ಚೈನ್ಸಲ್ಲಿ ದಬ್ಳನ ಕೆಳಗಿಂದ ತೊಗೊಬಂದು ನೋಡಿ ಈ ಥರ ಕೆಳಗಿಂದ ತೊಗೊಬಂದು ಹಿಂಗೆ ಇಟ್ಕೋಬೇಕು. ನೀಟಾಗಿ ಬಿಗಿಯಾಗಿ ಇಟ್ಕೊಬೇಕು. ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ನೆಕ್ಸ್ಟು ಸೂಜಿನ ರೈಟ್ ಸೈಡಿಂದ ತೊಗೊಬಂದು ಗಂಟು ಹಾಕ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ನೋಡಿ ಹಿಂಗೆ ಹಾಕ್ಕೊಂಡು ನೆಕ್ಸ್ಟ್ ಈಗ ಒಂದು 3 ಟೈಮ್ಸ್ ನಾವು ಚೆನ್ನಾಗಿ ಲಾಕ್ ಮಾಡ್ಕೋಬೇಕು. ತ್ರೀ ಟೈಮ್ಸ್ ಲಾಕ್ ಮಾಡಿ ಮೇಲ್ಗಡೆಯಿಂದ ಸೂಜಿನ ಕೆಳಗಡೆ ತೊಗೋಬೇಕು. ತೊಗೊಂಡು ಟೈಟಾಗಿ ಎಳೆದ್ರೆ ಟೈಟಾಗಿರುತ್ತೆ, ಬಿಚ್ಕೊಳ್ಳಲ್ಲ ಅದು. ಈಗ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸ್ಟ್ರೈಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಡಿಸೈನ್ ಯಾವ ರೀತಿ ಬಂದಿದೆ ಅಂತ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಬ್ರೈಡಲ್ ಡಿಸೈನು, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು.